ಹಾಯ್, ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಕಥೆನ ಮುಂದುವರಿಸಿ. ಹೊರಗೆ ಬಂದು ನೋಡಿದ ಆತ್ಮದ ಬಾಯಿಂದ ಹೊರಗೆ ಬಂದದ್ದು ಅರ್ಜುನ ಎನ್ನುವ ಹೆಸರು. ಯಾರು ನೀವು, ಏನಾಗಬೇಕಿತ್ತು ಎಂದ ವಿದ್ವತ್ ಪ್ರಶ್ನೆಗೆ ನನ್ನನ್ನು ನೋಡಿದರೆ ತಿಳಿಯುವುದಿಲ್ಲವೇ ನಾನೊಬ್ಬ ಅಘೋರಿ ಎಂದು. ನಿಮಗೆ ಮುಂದೆ ಬಂದು ಒದಗುವ ಸಂಕಟಕ್ಕೆ ಪರಿಹಾರ ಹೇಳಲು ಬಂದಿರುವೆ. ಈಗಾಗಲೇ ಒಂದು ಅನಾಹುತ ನಡೆದು ಹೋಗಿದೆ. ಈ ಕೂಡಲೇ ನೀವು ಎಚ್ಚೆತ್ತುಕೊಳ್ಳದೆ ಹೋದರೆ ನಿಮಗೆ ಮುಂದೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಏನು ಮಾತಾಡ್ತಾ ಇದ್ದೀರಾ ನೀವು? ಅನಾಹುತ ಆಗಿದೆಯಾ? ಏನು ಅನಾಹುತ ಆಗಿದೆ ಎಂದು ಪ್ರಶ್ನಿಸಿದ ವರ್ಷಿಣಿಗೆ ಆಗಲೇ ಭಯ ಶುರು ಆಗಿತ್ತು. 1 ಗಂಟೆಯ ಹಿಂದೆ ತಾನೇ ನಡೆದ ಘಟನೆಗೆ ಹೆದರಿದ್ದವಳು ಈಗ ಅವರು ಹೇಳಿದ ರೀತಿಗೆ ಪೂರ್ತಿಯಾಗಿ ನಡುಗಿಬಿಟ್ಟಿದ್ದಳು. ಹೇ ಹುಡುಗಿ, ಅದೇನೆಂದು ನಿನಗೆ ಗೊತ್ತಿಲ್ಲವೇ? ಆದರೂ ಇಂತಹ ಬಂಡ ಧೈರ್ಯವೇಕೆ ನಿನ್ನಲ್ಲಿ? ನೀನು ಇನ್ನೂ ಬದುಕಿದ್ದೀಯ ಎಂದರೆ ಅದು ಇಲ್ಲಿರುವವರ ಪುಣ್ಯದ ಫಲ ಅಷ್ಟೇ. ಈಗಲೂ ನೀನು ಎಚ್ಚೆತ್ತುಕೊಳ್ಳಲಿಲ್ಲವೆಂದರೆ ಇಲ್ಲಿಂದ ನಿನ್ನ ಶವವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಎಂದು ಆರ್ಭಟಿಸಿದವರು, ಅಕ್ಷರಶಃ ಬೆಂಕಿಯಂತೆ ಜ್ವಲಿಸುತ್ತಿದ್ದವರು ಅವರನ್ನು ಕಂಡ ಉಳಿದವರೆಲ್ಲ ನಡುಗಿಬಿಟ್ಟರೆ ಅಲ್ಲಿಯೇ ಇದ್ದ ವಸುಂಧರ ಒಂದು ಹೆಜ್ಜೆ ಮುಂದೆ ಬಂದು, ಕ್ಷಮಿಸಿ ಅಘೋರಿಗಳೇ, ಏನೋ ಗೊತ್ತಿಲ್ಲದೆ ಮಾತನಾಡಿದ್ದಾಳೆ. ನಮ್ಮಿಂದ ತಪ್ಪಾಯಿತು. ಅದೇನು ಮಾಡಬೇಕೆಂದು ಹೇಳಿ, ಅದನ್ನು ನಾವೆಲ್ಲರೂ ಚಾಚೂ ತಪ್ಪದೆ ಮಾಡುತ್ತೇವೆ. ದಯವಿಟ್ಟು ಕೋಪ ಮಾಡಿಕೊಳ್ಳಬೇಡಿ. ಮತ್ತೆ ನಿಮ್ಮ ಕೋಪದ ತೀವ್ರತೆಯನ್ನು ತಡೆದುಕೊಳ್ಳುವ ಶಕ್ತಿ ನಮ್ಮಲ್ಲಿಲ್ಲ ಎಂದವಳು ಕೈಮುಗಿದು ನಿಂತರೆ, ದಯಮಾಡಿ ಹೀಗೆಲ್ಲ ಕೈಯನ್ನು ಮುಗಿಯಬೇಡಿ. ಅದು ನಮಗೆ ಶ್ರೇಯಸ್ ಅಲ್ಲ. ನಾವು ಅಘೋರಿಗಳು ಆಗಿದ್ದರೂ ಕೆಲವೊಂದು ವಿಷಯಕ್ಕೆ ಶಿರಬಾಗಲೇಬೇಕು ಎಂದವರನ್ನು ವಿದ್ವತ್ ಒಳಗೆ ಆಹ್ವಾನಿಸಿದರೆ, ಇಲ್ಲ, ನಮ್ಮ ಕಾರ್ಯ ಸಂಪೂರ್ಣ ಆಗುವವರೆಗೂ ನಾವು ಈ ಅರಮನೆಯೊಳಗೆ ಕಾಲಿಡುವಂತಿಲ್ಲ. ನೀವೇ ಹೊರಗಡೆ ಬನ್ನಿ, ಇಲ್ಲಿ ಹೊರಗಡೆ ಕುಳಿತು ಮಾತನಾಡೋಣ ಎಂದು ಮಾರ್ಮಿಕವಾಗಿ ನುಡಿದರು. ಜೋರಾದ ಹೆಜ್ಜೆಯನ್ನು ಇಡುತ್ತಾ ಹೋದರೆ ಅವರನ್ನು ಹಿಂಬಾಲಿಸಿದರು ವಿದ್ವತ್, ವಸುಂಧರ, ಧೃತಿ, ರಾಜೇಶ್ ಹಾಗೂ ಎಲ್ಲರೂ. ಮುಂಜಾನೆ ಎದ್ದು ಮಡಿಯಾಗಿ ಅರಮನೆಯ ಆವರಣದಲ್ಲಿ ಬೆಳೆದಿರುವಂತಹ ಹೂವುಗಳನ್ನೆಲ್ಲ ಕಲೆ ಹಾಕಿ ಅವುಗಳಲ್ಲಿ ಹಾರ ಮಾಡಿ ಸ್ವತಃ ಈ ಹುಡುಗಿ ಮತ್ತು ಹುಡುಗನೇ ಕೈಯಾರೆ ಪ್ರಸಾದವನ್ನು ತಯಾರು ಮಾಡಿ ಇದೇ ಉದಯಪುರದಲ್ಲಿ ಇರುವ ದುರ್ಗಾ ದೇವಾಲಯಕ್ಕೆ ಹೋಗಿ ಅಲ್ಲಿ ಮೃತ್ಯು ನಿವಾರಣೆ ಹೋಮವನ್ನು ಮಾಡಿಸಬೇಕು. ಈಗಿನಿಂದಲೇ ಈ ಅರಮನೆಯಲ್ಲಿ ಇರುವ ಎಲ್ಲರೂ ಉಪವಾಸ ಕೈಗೊಳ್ಳಬೇಕು. ಹೋಮ ಮುಗಿದು ಅದಕ್ಕೆ ಬಲಿಯನ್ನು ಅರ್ಪಿಸಿ ಪೂಜೆ ಯಾವುದೇ ವಿಘ್ನವಿಲ್ಲದೆ ನೆರವೇರುವವರೆಗೂ ಯಾರೊಬ್ಬರೂ ಒಂದು ಹನಿಯ ನೀರನ್ನು ಸಹ ಸೇವಿಸುವಂತೆ ಇಲ್ಲ. ನೀವು ತಯಾರಿಸಿಕೊಂಡು ಹೋಗಿದ್ದ ಪ್ರಸಾದವನ್ನು ದೇವಿಗೆ ಅರ್ಪಿಸಿ ಅದರಲ್ಲಿ ಉಳಿದ ಪ್ರಸಾದವನ್ನು ದೇವಸ್ಥಾನಕ್ಕೆ ಬರುವ ಪುಟ್ಟ ಪುಟ್ಟ ಮಕ್ಕಳಿಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ ದೊಡ್ಡವರಿಗೆ ನೀಡುವಂತಿಲ್ಲ. ನೀವು ಸಂಜೆ ವಾಪಸ್ ಬರುವುದರ ಒಳಗೆ ಅದರಲ್ಲಿ 1 ಹಿಡಿಯಷ್ಟು ಪ್ರಸಾದವು ಉಳಿಯಕೂಡದು. ಖಾಲಿಯಾದ ಪಾತ್ರೆಯನ್ನು ಕೂಡ ಮನೆಗೆ ತರದೆ ಅದನ್ನು ಯಾರಿಗಾದರೂ ದಾನ ಮಾಡಿ ಬಂದು ಹಿಂದಕ್ಕೆ ತಿರುಗದೆ ಬಂದು ಬಿಡಿ ಎಂದವರನ್ನು ಪ್ರಶ್ನಿಸಿದ್ದಳು ವಸುಂಧರ. ಅಘೋರಿಗಳೇ, ಹೀಗೆ ಕೇಳುತ್ತೇನೆಂದು ತಪ್ಪಾಗಿ ತಿಳಿಯಬೇಡಿ. ಇದೆಲ್ಲ ಯಾಕೆ ಮಾಡಬೇಕೆಂದು ನಮಗೆ ತಿಳಿಯುತ್ತಿಲ್ಲ. ಅಷ್ಟಕ್ಕೂ ಇಲ್ಲಿ ಆಗಿರುವಂತಹ ತಪ್ಪಾದರೂ ಏನು? ನಿಮ್ಮ 6 ಜನರಲ್ಲಿ 2 ಮೇಲೆ ಮೃತ್ಯು ಛಾಯೆ ಬಿದ್ದಿದೆ ತಾಯಿ. ಅದು ಎಷ್ಟರ ಮಟ್ಟಿಗೆ ಹಾನಿ ಮಾಡುವುದು ಎಂದರೆ ಅವರ ಜೀವ ಇನ್ನೊಂದು ವಾರದ ಒಳಗೆ ಹೋಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದು ನಿವಾರಣೆಯಾಗಬೇಕೆಂದರೆ ನೀವು ನಾಳೆ ಮೃತ್ಯು ನಿವಾರಣಾ ಹೋಮ ಮಾಡಲೇಬೇಕು. ಇದೆಲ್ಲ ಹೇಗಾಯಿತು ಗುರುಗಳೇ? ನಾವಂತೂ ಈ ಅರಮನೆಯನ್ನು ಬಿಟ್ಟು ಎಲ್ಲಿಯೂ ಹೋಗಿಲ್ಲ ಎಂದ ರಾಜೇಶ್. 1 ತಾಸಿನ ಹಿಂದೆ ನೀವು ಇದ್ದ ಜಾಗದಲ್ಲಿ ಏನೋ ಅನಾಹುತ ಜರುಗಿರಬೇಕಲ್ಲವೇ? ಹೌದು ಅಘೋರಿಗಳೇ, 1 ತಾಸಿನ ಹಿಂದೆ ಇವರಿಬ್ಬರು ಅಲ್ಲಿ ಕಾಣುತ್ತಾ ಇದೆಯಲ್ಲವೇ? ಆ ಕೋಣೆಯಲ್ಲಿ ಏನನ್ನೋ ನೋಡಿ ಕಿರಿಚಿಕೊಂಡು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದರು. ನಾವು ಹೋಗಿ ನೋಡಿದಾಗ ಅಲ್ಲಿ ಅರ್ಧಂಬರ್ಧ ಸುಟ್ಟಿದ ಲೋಹದ ಹಾಳೆ ಇತ್ತು ಅಷ್ಟೇ. ಅದೇ
ಅದನ್ನು ಇವರಿಬ್ಬರು ಮುಟ್ಟಿದ್ದಾರೆ. ಅದರಲ್ಲಿ ವಾಮಾಚಾರದ ಪ್ರಯೋಗವಾಗಿತ್ತು. ಅದು ಇವರಿಗಾಗಿ ಮಾಡಿದ್ದಲ್ಲ. ಹಾಗಾಗಿ ಇವರು ಇಂದು ಬದುಕಿದ್ದಾರೆ. ಒಂದು ವೇಳೆ ಅದು ಯಾರಿಗಾಗಿ ಮಾಡಿ ಇಟ್ಟಿದ್ದರೂ ಅವರೇನಾದರೂ ಮುಟ್ಟಿದ್ದರೆ ಆ ಕ್ಷಣವೇ ಅವರು ಅಲ್ಲಿ ತೀರಿ ಹೋಗುತ್ತಿದ್ದರು. ಅವರ ಜೊತೆಗೆ ಅದನ್ನು ಮಾಡಿದವರ ನಾಶವಾಗುತ್ತಿತ್ತು. ಹಾಗಾಗಿ ಅವರ ಮೇಲೆ ಅದರ ಒಂದು ಪರಿಣಾಮ ಬೀರಿದೆ. ಗೆ ಅಂತ್ಯ ಆಡಬೇಕೆಂದರೆ ದುರ್ಗೆಯ ಆಶೀರ್ವಾದದ ಅವಶ್ಯಕತೆ ಇದೆ. ನಾನು ಹೇಳಿದ್ದನ್ನು ಚಾಚೂ ತಪ್ಪದೆ ಮಾಡಿ, ಎಲ್ಲವೂ ಒಳ್ಳೆಯದಾಗುತ್ತದೆ. ನಾನಿನ್ನು ಬರುತ್ತೇನೆ ಎಂದವರು ಅಲ್ಲಿ ನಿಲ್ಲದೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಹಾಕಿಕೊಂಡು ಅರಮನೆಯ ಗೇಟನ್ನು ದಾಟಿ ಮುಂದಕ್ಕೆ ಹೋಗಿದ್ದರು. ಇದನ್ನು ನೋಡುತ್ತಾ ನಿಂತಿದ್ದ ಆತ್ಮ, ಇಬ್ಬರದು ಬೇರೆ ಬೇರೆ ಗುಣ. ಒಬ್ಬರದು ಸಾತ್ವಿಕ ಗುಣವಾದರೆ ಇನ್ನೊಬ್ಬರದು ದಕ್ಕಿಸಿಕೊಳ್ಳುವ ಗುಣ. ಆದರೂ ಇಬ್ಬರು ನಿರ್ವಹಿಸುತ್ತಿರುವ ಕೆಲಸ ಮಾತ್ರ ಒಂದೇ. ಅಂದು ತಾವು ತಮ್ಮ ರಾಜನಿಗೆ ಕೊಟ್ಟ ಮಾತಿನಂತೆ ಇಂದಿಗೂ ಅದರ ಕಾರ್ಯವನ್ನೇ ನಿರ್ವಹಿಸುತ್ತಾ ಇದ್ದೀರಿ. ನಿಮಗೆ ನೀವೇ ಸರಿಸಾಟಿ ಎಂದು ಕೈಮುಗಿದರೆ ಆತ್ಮದ ಮಾತು ಕೇಳಿಸಿತು ಎನ್ನುವಂತೆ ಅಘೋರಿಯು, ಈ ದೇಹದಲ್ಲಿ ಇರುವ ಪ್ರಾಣ ನನ್ನ ರಾಜನದು. ಇನ್ನು ನನ್ನ ಜೀವ ಮುಡಿಪಾಗುವುದು ನಮ್ಮ ಕುಮಾರಿಗಾಗಿ. ಅವರಿಗಾಗಿ ಅಲ್ಲವೇ ಈ ಎಲ್ಲ ಕಾರ್ಯಸಿದ್ಧಿ ಮಾಡಿಕೊಂಡಿರುವುದು. ಅಂದು ಮಾಡಲು ಆಗದ್ದನ್ನು ಇಂದು ನಾವು ಮಾಡಲೇಬೇಕಿದೆ. ಎಲ್ಲ ಕಡೆಯಿಂದಲೂ ತಾಂತ್ರಿಕರನ್ನು ಕಟ್ಟಿಹಾಕಿ ಧರ್ಮಕ್ಕೆ ಜಯ ಸಿಗುವಂತೆ ಮಾಡುವುದಕ್ಕೆ ನಾವು ಒಂದು ನೆನಪಾಗಬೇಕಿದೆ. ಧರ್ಮ ಯುದ್ಧದಲ್ಲಿ ಅಡ್ಡ ಬರುವ ಕಲ್ಲು, ಮಣ್ಣು, ಮುಳ್ಳನ್ನು ತೆಗೆದುಹಾಕುವ ಕೆಲಸ ನಮ್ಮದು ಅಷ್ಟೆ. ನೀನು ನಿನ್ನ ಕೆಲಸವನ್ನು ಆರಂಭಿಸುವಂತವನಾಗು ಎಂದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋದರು. ಅವರು ಹೋಗುವುದನ್ನು ನೋಡುತ್ತಾ ನಿಂತಿದ್ದವರು ನಾಳೆಯ ಪೂಜೆಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಹೆಜ್ಜೆ ಹಾಕುವಾಗ ಒಮ್ಮೆಲೆ ವಿದ್ವತ್ತನ್ನು ಹಿಂದಕ್ಕೆ ಎಳೆದುಕೊಂಡು ಬಿಟ್ಟಿದ್ದಳು ವಸು. ಎಲ್ಲರೂ ಏನಾಯ್ತು ಎಂದು ನೋಡುವಾಗ ಅಲ್ಲಿ ನೋಡಿ, ಗ್ಲಾಸ್ ಪೀಸ್ ಇದೆ, ಈಗ ತಾನೇ ಏನೇನೋ ಆಗಿದೆ ಎಂದು ಅಘೋರಿಗಳು ಹೇಳಿ ಹೋಗಿದ್ದಾರೆ. ನೀನು ಮತ್ತೆ ಅದರ ಮೇಲೆ ಕಾಲಿಟ್ಟು ರಕ್ತ ಬಂದು ಅದು ಇನ್ನೇನೋ ಆಗುವುದು ಬೇಡ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಎಲ್ಲರೂ ಎಂದವಳ ಮಾತು ಅವರಿಗೂ ಸರಿ ಅನಿಸಿತ್ತು. ಸಮಯ ಇನ್ನೂ 4 ಗಂಟೆಯಾಗಿತ್ತು. ಎಲ್ಲರಿಗಿಂತ ಮುಂಚೆಯೇ ಎದ್ದಿದ್ದ ವಸು ತಾನು ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಶುಚಿಯಾಗಿ ಎಲ್ಲರನ್ನೂ ಎಬ್ಬಿಸುವ ಕಾರ್ಯಕ್ಕೆ ಕೈ ಹಾಕಿದಳು. ರಾತ್ರಿ ಪೂರ್ತಿ ಅದೇ ಚಿಂತೆಯಲ್ಲಿ ಇದ್ದ ವರ್ಷಿಣಿ ಮಲಗಿದ್ದೇ ತಡವಾಗಿ. ಹಾಗಾಗಿ ಬೆಳಿಗ್ಗೆ ಬೇಗ ಎಚ್ಚರವಾಗಿರಲಿಲ್ಲ. ವರ್ಷ ಮತ್ತು ಧೃತಿ ಕೋಣೆಗೆ ಬಂದ ವಸು ಇಬ್ಬರಿಗೂ ಬೇಗ ಎದ್ದು ತಯಾರಾಗಲು ತಿಳಿಸಿ ವಿದ್ವತ್ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದವಳು. ಮೆಲ್ಲನೆ ಕೋಣೆಯ ಬಾಗಿಲನ್ನು ತಳ್ಳಲು ವಿದ್ವತ್ ಇರಲಿಲ್ಲ. ಇವರೆಲ್ಲಿ ಹೋದರೂ ಇಷ್ಟು ಬೇಗ ಎದ್ದು? ಸ್ನಾನಕ್ಕೆ ಏನಾದರೂ ಹೋದರಾ ಎಂದು ಬಾಗಿಲನ್ನು ಬಡಿಯಲು ಅದು ತೆರೆದುಕೊಂಡಿತು. ಅರೆ, ಇಲ್ಲೂ ಇಲ್ಲ. ಜಾಗಿಂಗ್ ಏನಾದರೂ ಹೋದರೆ ಎಂದುಕೊಂಡು ಅಲ್ಲೇ ಇದ್ದ ಡ್ರೆಸ್ಸಿಂಗ್ ಟೇಬಲ್ ಕಡೆಗೆ ಕಣ್ಣು ಹಾಯಿಸಲು ಅವೆಲ್ಲ ಹೇಗೇಗೋ ಒಂದೊಂದು ದಿಕ್ಕಿಗೆ ಬಿದ್ದಿದ್ದವು. ಎಲ್ಲವನ್ನೂ ಒಪ್ಪವಾಗಿ ಜೋಡಿಸಿ ಇನ್ನೇನೋ ಹಿಂದಕ್ಕೆ ತಿರುಗಬೇಕು. ಅಷ್ಟರಲ್ಲಿ ಹಿಂದಿನಿಂದ ಅವಳನ್ನು ಅಪ್ಪಲು ಕಳ್ಳ ಹೆಜ್ಜೆ ಇಡುತ್ತಾ ಬರುತ್ತಾ ಇದ್ದ ವಿದ್ವತ್ ಕನ್ನಡಿಯಲ್ಲಿ ಕಂಡಿದ್ದನ್ನು, ಅವನು ಬರುವುದನ್ನು ನೋಡಿದವಳು ಇನ್ನೇನೋ ಬಂದು ಹಿಡಿದು ಬಿಟ್ಟರು ಎನ್ನುವಾಗ ಪಕ್ಕಕ್ಕೆ ಸರಿದು ಬಿಟ್ಟಳು ವಸು. ಬ್ಯಾಲೆನ್ಸ್ ತಪ್ಪಿ ಮಂಚದ ಮೇಲೆ ಬಿದ್ದವನು ನೋಡಿ ನಗುತ್ತಾ ಇದ್ದವಳ ನಗುವಲ್ಲಿಯೇ ಕಳೆದು ಹೋಗಿದ್ದ ವಿದ್ವತ್. ಎಷ್ಟೇ ಸಮಯ ಕಳೆದರೂ ಇನ್ನೂ ಹಾಗೆಯೇ ನೋಡುತ್ತಾ ಇದ್ದವನ ನೋಟಕ್ಕೆ ನಾಚಿದವಳು ಅವನನ್ನು ಎಚ್ಚರಿಸಿ, ನೀವು ಹೀಗೆ ನೋಡುತ್ತಾ ಇದ್ದರೆ ಪೂಜೆಯ ಸಮಯ ಮುಗಿದು ಹೋಗುವುದು ಅಷ್ಟೇ. ಬೇಗ ಸಿದ್ಧರಾಗಿ ಬನ್ನಿ, ನಾನು ಹೂಮಾಲೆ ಮಾಡುತ್ತಾ ಇರುವೆ. ಹೋಗಿ ಪ್ರಸಾದ ಸಿದ್ಧವಾಯಿತಾ ಅಂತ ಒಮ್ಮೆ ನೋಡಿ ಬನ್ನಿ ಎಂದವಳು ಅಲ್ಲಿ ನಿಲ್ಲದೆ ಓಡಿದ್ದಳು. ಅವಳು ಹೋದ ಕಡೆಯೇ ನೋಡುತ್ತಾ, ಇಷ್ಟು ಬೇಗ ಪ್ರೀತಿಯಲ್ಲಿ ಬೀಳುವೆ ಎಂದು ಕನಸಲ್ಲಿಯೂ ಅಂದುಕೊಂಡಿರಲಿಲ್ಲ. ಅದೇನು ಮೋಡಿ ಮಾಡಿದೆಯೋ ಹುಡುಗಿ ನೀನು, ಸೋತು ಬಿಟ್ಟೆ ನಿನಗೆ ನಾನು ಎಂದುಕೊಳ್ಳುತ್ತಾ ಇದ್ದವನ ಹತ್ತಿರ ಬಂದ ರಾಜೇಶ್. ಸೋತು ಹೋಗಿದ್ದೇನೋ ನಿಜ. ನೀವು ಇನ್ನೂ ಕನಸಲ್ಲಿ ತೇಲುತ್ತಾ ಇದ್ದರೆ ಆಮೇಲೆ ನಿಮ್ಮ ಹುಡುಗಿ ಕೋಲು ಹಿಡಿದು ಬರುವಳು ಅಷ್ಟೆ. ಸಾಕು, ಎದ್ದೇಳಪ್ಪ, ಕನಸು ಕಂಡಿದ್ದು ನಾವೆಲ್ಲ ತಯಾರಾಗಿ ಆಯಿತು. ಬಾಕಿ ಉಳಿದಿರುವುದು ನೀನು ಮಾತ್ರವೇ. ಬೇಗ ಬಾ, ಕೆಳಗೆ ಕಾಯ್ತಾ ಇರ್ತೀವಿ ಎಂದು ಕೆಳಗೆ ಹೋಗಿದ್ದ.
ದುರ್ಗಾ ದೇವಾಲಯ ಉದಯಪುರ ಕಾಲ್ಪನಿಕ ದೇವಾಲಯ. ದೇವಾಲಯವು ಸುತ್ತಮುತ್ತಲಿನ ಪ್ರಶಾಂತ ವಾತಾವರಣ ಮತ್ತು ರಮಣೀಯ ಸೌಂದರ್ಯಕ್ಕಾಗಿ ಜನಪ್ರಿಯವಾಗಿದೆ. ಪರ್ವತ ಸರಣಿಗಳ ಮೇಲೆ ಕಿರೀಟದಂತೆ ಇರುವ ಮಂಚಮಗ್ರ ಬೆಟ್ಟಗಳ ಮೇಲೆ ನೆಲೆಸಿದೆ. ದುರ್ಗೆಯನ್ನು ಭಕ್ತಿಯಿಂದ ಪೂಜೆ ಮಾಡುವಂತಹ ಸ್ಥಳ. ಎಂತಹ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೈಬಿಡದೆ ನಡೆಸುವವಳು ಎಂಬ ಪ್ರತೀತಿ ಮೊದಲಿನಿಂದಲೂ ಇದೆ. ಇನ್ನು ರಾಜಕುಮಾರಿ ವಸುಂಧರಾ ಹುಟ್ಟಿದ ದಿನದ ನೆನಪಿಗಾಗಿ ಈ ದೇವಾಲಯದ ಜೀರ್ಣೋದ್ಧಾರದ ಕೆಲಸ ನಡೆಯಿತು ಎಂದು ಹೇಳುತ್ತಾರೆ ಎಂದು ಆಲಯದ ಪೂರ್ಣ ಮಾಹಿತಿಯನ್ನು ಅರ್ಚಕರು ಪೂಜೆಗೆ ಎದ್ದು ಹೋಗಿದ್ದ 6 ಜನರಿಗೆ ಹೇಳುತ್ತಾ ಇದ್ದರು. ಅಷ್ಟರಲ್ಲಿ ಅಲ್ಲಿಗೆ ಬಂದವರನ್ನು ನೋಡಿದ ಅರ್ಚಕರು, ನಡೆಯಿರಿ, ಹೋಮಕ್ಕೆ ಎಲ್ಲವೂ ತಯಾರಿ ಆಗಿರಬೇಕು. ಅದಕ್ಕೆ ಹೋಮವ ನಡೆಸುವ ಜ್ಞಾನದೇವ ಗುರುಗಳ ಶಿಷ್ಯರು ಅಲ್ಲಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ತಡ ಮಾಡುವುದು ಬೇಡ, ನಡೆಯಿರಿ, ಹೋಗೋಣ ಎಂದು ಅಲ್ಲಿಂದ ಕರೆದುಕೊಂಡು ಹೋಮ ನಡೆಯುವ ಸ್ಥಳಕ್ಕೆ ಕರೆದುಕೊಂಡು ಹೋದರು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.